ಅರಿಕೆರೆ ಗ್ರಾಮದಲ್ಲಿ ಪುರಾತನ ಕಾಲದ ಪವಾಡ ಮಹಿಮೆ ಭಕ್ತರ ಕೋರಿಕೆಗಳ ಸಿಗಲಿರುವ ಕ್ಷೇತ್ರ ಪುಣ್ಯಶ್ರೀ ಚೌಡೇಶ್ವರಿ ದೇವಿ ದೇವಾಲಯದಲ್ಲಿ ಪ್ರತಿ ವರ್ಷವೂ ಕಾರ್ತಿಕ ಮಾಸದ ಪ್ರಯುಕ್ತ ಶ್ರೀ ಚೌಡೇಶ್ವರಿ ದೇವಿಗೆ ವಿಶೇಷ ಪೂಜಾ ಅಲಂಕಾರ, ಅಭಿಷೇಕ, ಹೋಮ, ಡೋಲು ಕುಣಿತ, ವಾದ್ಯಗೋಷ್ಠಿ, ದೇವಿ ನಾಮ ಕೀರ್ತನೆ ತಂಡದವರು ಎಲ್ಲರೂ ಭಾಗವಹಿಸಿ ಸಮಸ್ತ ಜನತೆಗೆ ಹಾಗೂ ಊರಿನ ಗ್ರಾಮಸ್ಥರು ಎಲ್ಲ ಸಮುದಾಯಗಳ ಕುಟುಂಬಗಳ ಸರ್ವತೋಮುಖ ಅಭಿವೃದ್ಧಿಯ ಹಾಗೂ ದೇವರ ಆಶೀರ್ವಾದ ಸದಾ ಸಿಗಲೆಂದು ಬಯಸುವ ಗೌರವಾನ್ವಿತ ಸಮಾಜ ಸೇವಕರು ದೇವರು ವರ ಕೊಡುವುದು ಎಷ್ಟು ಮುಖ್ಯ, ಅದೇ ರೀತಿ ಸಮಾಜ ಸೇವೆ ಮಾಡುವ ಇದೇ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಈಗ ಬೆಂಗಳೂರಿನಲ್ಲಿ ವಾಸ ಇದ್ರೂ ಸಹ ನನ್ನ ಊರು, ನನ್ನ ಗ್ರಾಮ, ನಮ್ಮ ಜನರು ಎಲ್ಲರೂ ಸುಖ, ಶಾಂತಿ, ನೆಮ್ಮದಿ ಜೀವನವೇ ನನ್ನ ಸಂಕಲ್ಪ ಎಂಬುವ ಮನೋಭಾವವುಳ್ಳ ಜನರ ವಿಶ್ವಾಸ ಗಳಿಸಿದ ವಿ ನಾಗರಾಜರವರ ದೇವಸ್ಥಾನದ ಅಧ್ಯಕ್ಷರು ಹಾಗೂ ಕುಟುಂಬದವರು ಕಾರ್ತಿಕ್, ಸುಜಾತ, ದೀಕ್ಷಾ, ನಾಗರಾಜ್ ಹಾಗೂ ಅವರ ಸಂಬಂಧಿಕರ ಎಲ್ಲ ಕುಟುಂಬಸ್ಥರು ಭಾಗವಹಿಸಿ ಅವರ ಸ್ನೇಹಿತ ಬಳಗದವರು ಅಮರ್, ಮುರಳಿ, ಶ್ರೀನಿವಾಸ್ ಮೂರ್ತಿ, ಕೃಷ್ಣಮೂರ್ತಿ ಎಲ್ಲರೂ ಉಪಸ್ಥಿತರಿದ್ದು ಊರಿನ ಗಣ್ಯರು, ಗ್ರಾಮ ಪಂಚಾಯಿತಿ ಸದಸ್ಯರು, ಹರೀಶ್, ಡೈರಿ ಅಧ್ಯಕ್ಷರು ಶ್ರೀನಿವಾಸ್, ಅರಿಕೆರೆ ಶ್ರೀನಿವಾಸ್, ಸುತ್ತಮುತ್ತ ಗ್ರಾಮಸ್ಥರು ಎಂದೂ ನೋಡದ ದೇವರ ಪೂಜಾ ಕಾರ್ಯಕ್ರಮ ಸಂಭ್ರಮ ಆಚರಣೆ ಬಹಳ ವಿಜೃಂಭಣೆಯಿಂದ ಎಲ್ಲರ ಸಹಕಾರದಿಂದ ನೆರವೇರಿಸಿದ್ರು. ಸಹಸ್ರ ಸಂಖ್ಯೆಯ ಭಕ್ತರಿಗೆ ದೇವರ ಪ್ರಸಾದ ವಿನಿಯೋಗ, ಸನ್ಮಾನ ಕಾರ್ಯಕ್ರಮ, ಎಲ್ಲರಿಗೂ ಫಲಾಹಾರ ಸಿಹಿಯನ್ನು ನೀಡಿ ಗೌರವಾನ್ವಿತ ಸಮಾಜ ಸೇವಕರು, ದೇವಸ್ಥಾನದ ಅಧ್ಯಕ್ಷರು ನಾಗರಾಜ್ ಕುಟುಂಬದವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸುತ್ತಾ ದೇವರು ಎಲ್ಲ ಕುಟುಂಬಗಳಿಗೆ ಸುಖ, ಶಾಂತಿ ನೀಡಲೆಂದು ಮತ್ತೊಮ್ಮೆ ತಿಳಿಸಿದರು. ಭಯ ಬೀಳ್ತಾರೆ ಅಂತ ಹೇಳೋದು ಅಲ್ಲ, ಬೂದ್ ಗುಂಬಳಕಾಯಿ ಅದಕ್ಕೆ ಅಯ್ಯಮ್ಮ ಈ ಕೆಲಸ ರಾಶಿ ಎಲ್ಲ ಅಯ್ಯಮ್ಮ ಆಸೆ ಬೀಳೋದ ಕಿಳಿ ಬಾಳೆ हरि ओम स्वस्ति स्वस्ति प्रजाभ्यां परिपालयन्तां न्यायेन मार्गेण महिं महिषाः गोब्राह्मणेभ्यः शुभवस्तु नित्यं लोकाः समस्ताः सुखिनो भवन्तु काले वर्षतु पर्जन्या पृथिवी सस्यशालिने तेजोजमुक्षोवर्गिता ब्राह्मणाः सन्तु निर्भयाः अपुत्रा पुत्रिणः सन्तु पौत्रिणः अदनाः सदनाः सन्तु जीवन्तु शरदां शतं सत्या एता आशिषः सन्तु
सांगाय सागिताय नमोहनाय सरिष्टिकाय वाक्प्रतिप्रसन्ना अष्टमानप्रमेत चौडेश्वरी समेत शिवरदम चौडेश्वरी अंबिकाजी नमः वेदोक्तमन्त्रैः पुष्पाञ्जलिं समर्पयामि अथ अग्निमीळे पुरोहितं यज्ञस्य देवमृत्तिनो होता आरमृत्तदादावं हरिः ओं स्वस्ते विषेत्कोर्तेत्वा वाजवस्थो वाजवत्तदेवो वत्तविदा प्राप्तगतोष्टेत्तदमागकर्मणे हरिः ओं स्वस्ते अग्नमयाधिनीतये ननानो हब्ददातके विहोदागत्स्य वर्धिजे हरिः ओं स्वस्ते नो देवे रहितनहापो भवन्तु वेदगे जयोरविस्त्रवन्तुनः हरिः ओं स्वस्ते शिक्षां याख्यास्यामः वर्णस्वरः पात्रावरं कामदन्दानः इत्युक्तश्रीदेव्याध्यायः हरिः ओं स्वस्ते नितरविष्टस्तदावारो नक्षत्रं नपुरेव योगस्नगरणं चैवासरमं शम्भमजं जगते व्यासं वसिष्ठरप्तारं जगते पौत्रमकल्मजं पराशरात्मजं वन्दे दुगदादं नमोनिधिं व्यासाय विश्वरूपाय व्यासरूपाय विष्णवे नमो वै ब्रह्मणितके वासिष्ठाय नमो नमः हरिः ओं स्वस्ते महाकाली महालक्ष्मी महासरस्वती स्वरूपिणी चौडेश्वरी अंबिकायाः संगीतप्रिया संगीतसेवामवधारया ಸರ್ ಮಾತಾಡಿ ಸರ್. ಓಂ ಚೌಡೇಶ್ವರಾಯ ನಮಃ. ನನ್ನ ಹೆಸರು ನಾಗರಾಜ್ ಅಂತ. ನಾನು ಈ ಅರಕೆರೆ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವನು. ಈಗ ಬೆಂಗಳೂರಲ್ಲಿ ವಾಸವಾಗಿದ್ದೀನಿ. ಇಲ್ಲಿ ಈ ದೇವಾಲಯ ಸಾವಿರಾರು ವರ್ಷದ ಹಳೆ ದೇವಸ್ಥಾನ. ಚೌಡೇಶ್ವರಮ್ಮನವರು ಗ್ರಾಮ ದೇವತೆ. ಇಡೀ ಇಲ್ಲಿ ಸುತ್ತಮುತ್ತಲು ಗ್ರಾಮಗಳಿಂದ ಬಂದು ಜನ ಇಲ್ಲಿ ಅಮ್ಮನವರ ಒಂದು ಆಶೀರ್ವಾದ ಪಡಿತಾ ಇದ್ದಾರೆ. ಇಲ್ಲಿ ಈ ಊರಲ್ಲಿ ಪ್ರತಿಯೊಬ್ಬ ಮನುಷ್ಯ ಕೂಡ ಈ ದೇವಿಯನ್ನು ನಂಬಿ ಆರಾಧಿಸ್ತಾ ಇದ್ದಾನೆ. ಇಲ್ಲಿ ಪಕ್ಕದಲ್ಲಿ ಕಲ್ಯಾಣಿ ಇದೆ ಮತ್ತು ಇಲ್ಲಿ ಹೊಲಗದ್ದೆಗಳಿದೆ, ಗ್ರೀನರಿ ಇದೆ ಮತ್ತು ಈ ದೇವಸ್ಥಾನದಲ್ಲಿ ತುಂಬ ವಿಶೇಷ ಇದೆ. ಈ ಶ್ರೀನಿವಾಸಪುರ ಹರಕೇರಿ ಗ್ರಾಮದಲ್ಲಿ ಪುಣ್ಯಕ್ಷೇತ್ರ ಪವಿತ್ರ ಈ ಒಂದು ಚೌಡೇಶ್ವರಿ ದೇವಿಯ ಪ್ರತಿ ವರ್ಷವೂ ಈ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಎಲ್ಲೇ ಇದ್ರು ಈ ಒಂದು ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದಾರಲ್ಲ, ಸಮಸ್ತ ಜನತೆಗೆ ಲೋಕ ಕಲ್ಯಾಣಕ್ಕಾಗಿ ಈ ಭಾಗದ ಜನರಿಗೆ ಎಲ್ರಿಗೂ ಈ ದೇವರ ಆಶೀರ್ವಾದ ಯಾವ ರೀತಿ ಸಿಗಲಿದೆ? ತುಂಬ ವಿಶೇಷವಾಗಿ ಸಿಗ್ತಾ ಇದೆ. ಇಲ್ಲಿ ಹೇಳಿದ್ನಲ್ಲ, ಏನೇ ಅವರು ಬೇಡಿಕೆಗಳು ಕೇಳಿಕೊಂಡ್ರು ಕೂಡ
ಅದು ಯಾವುದೋ ಒಂದು ರೂಪದಲ್ಲಿ ಈಡೇರುತ್ತೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಗೆ ತಮ್ಮೆಲ್ಲರ ಸಹಕಾರ, ಊರಿನ ಜನರ ಸಹಕಾರ, ಎಲ್ಲ ನಿಮ್ಮ ಸ್ನೇಹಿತ ಬಳಗದವರ ಸಹಕಾರದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಅಭಿವೃದ್ಧಿಗೆ ತಮ್ಮ ಸಹಕಾರ ಸಾಥ್ ನೀಡ್ತೀರಿ. ಖಂಡಿತ ನಾವು ಸಹಕಾರ ನೀಡ್ತೀವಿ. ಇಲ್ಲೇ ಅಲ್ಲ, ಈವನ್ ಬೆಂಗಳೂರಲ್ಲೂ ಕೂಡ ಎಲ್ಲ ಸ್ನೇಹಿತರ ಕಡೆಯಿಂದ ಸಹಕಾರಗೊಳಿಸಿ ಈ ಅಮ್ಮನವರ ದೇವಾಲಯವನ್ನು ತುಂಬ ಬೃಹದಾಕಾರವಾಗಿ ಮಾಡಬೇಕು ಅಂತೇಳಿ ನಾನು ಸಂಕಲ್ಪ ಮಾಡ್ಕೊಂಡಿದ್ದೀನಿ, ಮಾಡ್ತೀನಿ. ಆ ದೇವಿಯ ಆಶೀರ್ವಾದ ಇರೋವರೆಗೂ ನಮ್ಗೆ ಯಾವುದೇ ರೀತಿ ಭಯ ಇಲ್ಲ, ಎಲ್ಲ ಕೆಲಸಗಳು ಈಡೇರ್ತವೆ ಅಂತೇಳಿ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಯೋಗ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಚೌಡೇಶ್ವರಮ್ಮ ಅವ್ರಿಗೆ ಒಂದು ರಕ್ಷಣೆಯಾಗಿ ಇಲ್ಲಿ ಓಡಾಡಿಕೊಂಡು ಇರ್ತಕ್ಕಂಥ ಪ್ರತೀತಿ ಇದೆ. ಮತ್ತು ಇದೇ ಒಂದು ಕಲ್ಯಾಣಿಯಲ್ಲಿ ಈಶ್ವರನ ಲಿಂಗ ಸಿಕ್ಕಿ ಆ ಲಿಂಗವನ್ನು ಇವತ್ತು ನಾಗನಾಥೇಶ್ವರ ದೇವಸ್ಥಾನ ಅಂತೇಳಿ ಇಲ್ಲಿ ಪ್ರಸಿದ್ಧಿ ಆಗಿದೆ. ಅದ್ರ ವಿಶೇಷ ಏನು ಅಂದರೆ ಆ ಲಿಂಗ ಕಾಣಿಸಿದ ತಕ್ಷಣವೇ ಮಳೆ ಬಂದ್ಬಿಡೋದು. ಇಲ್ಲಿ ಮಳೆ ಬರಗಾಲ ಬಂತು ಅಂದರೆ, ಈ ಕಲ್ಯಾಣಿ ಒಣಗ್ತು ಅಂದರೆ ಅದರಲ್ಲಿ ಲಿಂಗ ಕಾಣಿಸೋದು, ಲಿಂಗ ಕಾಣಿಸುತ್ತೆ ಮತ್ತೆ ಕಲ್ಯಾಣಿ ತುಂಬ್ಕೊಂಬಿಡೋದು. ಇದೇ ಇಲ್ಲಿನ ಪ್ರಸಿದ್ಧವಾದ ಒಂದು ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಇಲ್ಲಿ ಎಲ್ಲ ಜನ ಬಂದು ಇಲ್ಲಿ ಪ್ರತಿ ಶುಕ್ರವಾರ ಅಭಿಷೇಕ, ಮಂಗಳಾರತಿ, ಅರ್ಚನೆಗಳು ನಡೀತಾ ಇರುತ್ತೆ. ಜನ ಎಲ್ಲರೂ ಬಂದು ಇಲ್ಲಿ ಅಮ್ಮನವರ ಒಂದು ಆಶೀರ್ವಾದ ಪಡಿಬೇಕು ಅಂತೇಳಿ ಎಲ್ಲ ಜನಗಳ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಮತ್ತು ನಾನು ಸುಮಾರು ನನಗೆ ಪೂಜೆ ಮಾಡಿ ಒಂದು ಫ್ಲೈಟ್ ಹತ್ತಬೇಕಾದ್ರೂ, ಒಂದು ವಿದೇಶ ಪ್ರಯಾಣ ಮಾಡಬೇಕಾದ್ರೂ, ಏನೇ ಒಂದು ಬಿಸ್ನೆಸ್ ಮಾಡಬೇಕಾದ್ರೂ ನಮ್ಮ ಇಡೀ ಫ್ಯಾಮಿಲಿ, ನಮ್ಮ ಮಕ್ಕಳಿರ್ಬೋದು, ನಮ್ಮ ಮನೆಯವರು ಇರ್ಬೋದು, ನಾವು ಚೌಡೇಶ್ವರಮ್ಮನಿಗೆ ಶರಣಾಗಿದ್ದೀವಿ. ಆ ಅಮ್ಮನ ಒಂದು ಆಶೀರ್ವಾದ ನಮ್ಮ ಫ್ಯಾಮಿಲಿಗೆ ಸದಾ ಇರ್ತದೆ. ಅದೇ ರೀತಿ ಪ್ರತಿಯೊಬ್ಬರು ಕೂಡ ಅಮ್ಮನವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತೇಳಿ ಈ ಸಮಯದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಈ ದೇವಾಲಯಕ್ಕೆ ನಮ್ಮ ದೀಕ್ಷಿತರು ಒಬ್ಬರು ಬಂದಿದ್ದಾರೆ. ಬರೋ ವರ್ಷಕ್ಕೆ ಈ ದೇವಾಲಯ ಬೃಹದಾಕಾರವಾಗಿ ಹೊಸದಾಗಿ ನಿರ್ಮಾಣ ಮಾಡಲ್ಪಟ್ಟು ಇದು ಹೊಸದಾಗಿ ಮಾಡ್ತಾರೆ. ಅದಕ್ಕೂ ಕೂಡ ಬಂದಿದ್ದಾರೆ. ಎಲ್ಲ ಒಂದು ಕಳಶ ಸ್ಥಾಪನೆ ಮತ್ತೆ ಎಲ್ಲಾನು ಎಲ್ಲ ಹೊಸದಾಗಿ ಮಾಡ್ತಾರೆ. ಇಲ್ಲಿ ಕುಂಭಾಭಿಷೇಕ ನಡೆಯುತ್ತೆ ಬರೋ ವರ್ಷ. ಸೊ ಎಲ್ಲ ಜನ ಬಂದು ಅರಕೆರೆ ಚೌಡೇಶ್ವರಿ ದೇವಸ್ಥಾನದಲ್ಲಿ ಎಲ್ಲ ಜನ ಬಂಧುಗಳು ಬಂದು ಇಲ್ಲಿ ಪೂಜೆಗಳಿಗೆ ಮಾಡಿಸ್ತಾ ಇರಬೇಕು ಅಂತೇಳಿ ಈ ಸಮಯದಲ್ಲಿ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಬೆಂಗಳೂರಿಂದ ಕೂಡ ಸುಮಾರು ಜನ ಬಂದಿದ್ದಾರೆ. ಇವತ್ತು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಅಮರವರು, ಮುರಳಿ ಅವರು, ನನ್ನ ಮಗ ಕಾರ್ತಿಕ್, ನಮ್ಮ ಸೀನಪ್ಪಣ್ಣ ಅವರು, ನಮ್ಮ ಬೆಂಗಳೂರಿಂದ ನಮ್ಮ ಶ್ರೀನಿವಾಸ ಮೂರ್ತಿ ಅವರು, ಕೃಷ್ಣಮೂರ್ತಿ ಅವರು, ಮತ್ತು ನಮ್ಮ ಆಲ್ಟೋ ಆಲಿಕ್ ನನ್ನ ಮಗನ ಕಂಪನಿ, ಆ ಕಂಪನಿಯಿಂದನೂ ಎಲ್ಲ ಜನ ಬಂದು ಇವತ್ತು ದೇವಿಯ ಒಂದು ಕೃಪೆಗೆ ಪಾತ್ರರಾಗಿದ್ದಾರೆ. ಪ್ರಮುಖವಾಗಿ ಊರಿನ ಜನ, ಊರಿನ ಭಕ್ತರು ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಿ ಇವತ್ತಿನ ಈ ಒಂದು ವಾರ್ಷಿಕೋತ್ಸವ ಸಮಾರಂಭವನ್ನು ಯಶಸ್ವಿಗೊಳಿಸಿದ್ದಾರೆ ಅಂತೇಳಿ ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ದೇವಿ ಕೃಪೆ ಇರಲಿ. ಎಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಒಂದು ಪೂಜೆಗಳು ಮಾಡಲಿ ಅಂತ ಹೇಳ್ತೀನಿ. ಮತ್ತು ಇಲ್ಲಿ ಏನೇ ಬೇಡಿಕೊಂಡ್ರು ಕೂಡ ಅವರ ಬೇಡಿಕೆಗಳು ಈಡೇರ್ತವೆ ಅನ್ನೋ ನಂಬಿಕೆ ಈ ಚೌಡೇಶ್ವರಿ ದೇವಸ್ಥಾನದಲ್ಲಿ ಇದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮಂತ್ರಿಗಳಿರ್ಬೋದು, ಇಲ್ಲಿ ಎಲೆಕ್ಷನ್ ಟೈಮಲ್ಲಿ ಬಂದು ಅಮ್ಮನವ್ರ ಹತ್ರ ಹೂವು ಕೇಳ್ತಾರೆ. ಅಮ್ಮನವರು ತುಂಬ ಪ್ರಸಿದ್ಧವಾದದ್ದು. ಆ ಹೂವು ಯಾವ ಥರ ಕೊಡುತ್ತೋ ಆ ಥರ ಫಲಿತಾಂಶ ಬರ್ತಾ ಇರುತ್ತೆ ಇಲ್ಲಿ. ಇದನ್ನೆಲ್ಲ ಜನ ನಂಬಿ ಇಲ್ಲಿ ಚೌಡೇಶ್ವರಿ ದೇವಿಗೆ ಎಲ್ಲರೂ ಪಾತ್ರರಾಗಿದ್ದಾರೆ. ಮತ್ತು ಪ್ರತಿ ವರ್ಷ ಕೂಡ ನಾವು ದಸರಾ ಮತ್ತು ದೀಪಾವಳಿ ಟೈಮಲ್ಲಿ ವಾರ್ಷಿಕೋತ್ಸವ ಮಾಡ್ತೀವಿ. ಇಲ್ಲಿ ನೂರಾರು ಜನ ಬಂದು ದೇವಿಯ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಸಂತೋಷದಿಂದ ಹೋಗ್ತಾ ಇರ್ತಾರೆ. ಹಾಗೂ ಇಲ್ಲಿ ಪಕ್ಕದಲ್ಲಿ ಗಟ್ಟಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಿದೆ. ಅವರು ಕೂಡ ಇಲ್ಲಿ ಒಂದು ವಿಶೇಷ ಏನಂದರೆ ಗಟ್ಟಳ್ಳಿ ಆಂಜನೇಯ ಸ್ವಾಮಿಯವರು ಇಲ್ಲಿ ಬಂದಿರೋದು. ನಾವು ನಾಗರಾಜು ಪ್ರತಿ ದಿನ ಸಾಯಂಕಾಲ ಮೀಟ್ ಮಾಡ್ತಾ ಇದ್ದೀವಿ ಅವರ ಆಫೀಸ್ ಹತ್ರ. ನಾಗರಾಜ್ ಇದು ಅಂತ ಇಲ್ಲಿ ನಾವು 2ನೇ ಸಲ ಬರ್ತಾ ಇರೋದು. ಭಾಳ ಚೆನ್ನಾಗಿ ನಡೀತಾ ಇದೆ. ಅಮ್ಮನವರು ನಡೆಸ್ಕೊಳ್ತಾ ಇದ್ದಾರೆ. ಏನು ಅಭಿವೃದ್ಧಿಗೂ ಕೂಡ ಸಹಕಾರ ಕೊಡ್ತೀವಿ. ಥ್ಯಾಂಕ್ ಯು. ಚೌಡೇಶ್ವರಿ ದೇವಿಯ ಒಂದು
ದೇವಸ್ಥಾನ, ಪುರಾತನ ಕಾಲದ ದೇವಸ್ಥಾನ. ನಮ್ಮ ತಾತ ಮುತ್ತಾತ ಕಾಲದಿಂದ ನಡ್ಕೊಂಡು ಬಂದಿರ್ತಕ್ಕಂಥ ದೇವಸ್ಥಾನ. ಇಲ್ಲಿ ಉದ್ಭವ ಮೂರ್ತಿಗಳು ಉದ್ಭವ ಆಗಿರೋದು ಕೆಳಗಡೆ ತಂಗಿ ಇರೋ. ಮೊದಲ ಕಾಲದಲ್ಲಿ ಮಳೆ ಬಂದರೆ ನೀರು ಬಂದು ವಿಗ್ರಹಗಳೆಲ್ಲ ಮುಳುಗೋಗ್ತಾ ಇತ್ತು. ಆಮೇಲೆ ಊರಿನವರೆಲ್ಲ ಸೇರಿಕೊಂಡು ನಮ್ಮ ದೊಡ್ಡವರೆಲ್ಲ ಮಾಡಿ ಮೇಲ್ಗಡೆ ಮತ್ತೆ ಬೇರೆ ವಿಗ್ರಹ ತಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿಂದ ಪೂಜೆಗಳನ್ನು ನಡೆಸ್ಕೊಂಡು ಬರ್ತಾ ಇದ್ವಿ. ಆ ಕಾಲದಿಂದ ನಡೆಸ್ಕೊಂಡು ಬರ್ತಾ ಇದ್ವಿ, ಈಗಲೂ ನಡೆಸ್ಕೊಂಡು ಹೋಗ್ತಾ ಇದ್ವಿ. ವರ್ಷಕ್ಕೊಂದ್ಸರಿ ಇಲ್ಲಿ ಅಮ್ಮನವ್ರಿಗೆ ಆಮದು ಅಂತ ಮಾಡ್ತೀವಿ. ಎಲ್ಲ ಊರು ಜನರನ್ನೆಲ್ಲ ಕರೆಸಿ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಬಂದು ಅನ್ನಸಂತರ್ಪಣೆ ಮಾಡಿ ವಿಜೃಂಭಣೆಯಿಂದ ಮಾಡ್ತೀವಿ. ಇದೇ ಥರ ನಡ್ಕೊಂಡು ಬರ್ತಾನೆ ಇದೆ. ಥ್ಯಾಂಕ್ ಯು. ಚೌಡೇಶ್ವರಿ ತಲ್ಲಿ ಅವರಿಗೆ ನಮಸ್ಕಾರ. ಅವ್ರ ಆಶೀರ್ವಾದದಿಂದ ಈ ದಿವಸ ನಾವು ಮತ್ತು ಮಾತಾಡೋಕ್ಕೆ ಅವಕಾಶ. ತಾಯಿಯವರಿಲ್ಲಿ ಅರಕೇರಿ ಗ್ರಾಮಕ್ಕೆ ನಾವು ಭಾಳ ದಿವಸದಿಂದ ನಾಗರಾಜ್ ಅವ್ರ ಮುಖಾಂತರ ಬರ್ತಾಯಿದ್ವಿ. ಇಲ್ಲಿ ನಾವು ಪೂಜೆ ಮಾಡ್ಕೊಂಡು ಹೋದರೆ ಅದರದ್ದು ನಮಗೆ ಮನಸ್ಸು ಬೇರೆ ಭಾಳ ಚೆಂದ ಇರುತ್ತೆ. ಅವ್ರ ಹತ್ರ ಏನಾದರೂ ಪ್ರಾರ್ಥನೆ ಮಾಡ್ಕೊಂಡು ಹೋದರೆ ಖಂಡಿತ ಅದು ನೆರವೇರುತ್ತೆ. ನಾವು ಭಾಳ ಪ್ರಯತ್ನ, ನಮಗೆ ಅನುಭವಗಳಾಗಿದೆ. ಆ ಅಮ್ಮನ ಆಶೀರ್ವಾದ ಇಡೀ ಶ್ರೀನಿವಾಸಪುರ ತಾಲೂಕು ಅರಕೇರಿ ಗ್ರಾಮಕ್ಕೆ ನಮಗೆಲ್ಲ ಸಿಗಬೇಕು ಎಂದು ಆ ದೇವಿ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ನಾನು ನಾಗರಾಜ್ ಅವರು ಮತ್ತು ಅಮರನಾಥ್ ಎಲ್ಲ ಚಿಕ್ಕಂದಿನ ಸ್ನೇಹಿತರು. ನಾಗರಾಜ್ ಅವರು ಇಲ್ಲಿ ಏನೇ ಕಾರ್ಯಕ್ರಮ ಮಾಡಿ ನಮ್ಗೆ ಹೇಳ್ತಾರೆ, ನಾವು ಬರ್ತೀವಿ ಇಲ್ಲಿಗೆ. ಮತ್ತು ನಾನು ಅವ್ರು ಯಾವಾಗಲೂ ಬೆಂಗಳೂರಲ್ಲಿ ನಾವು ಮೀಟ್ ಮಾಡ್ತಾ ಇರ್ತೀವಿ. ಇಲ್ಲಿ ಏನೇ ಕಾರ್ಯಕ್ರಮ ಮಾಡಿದ್ರು ನಾವೆಲ್ಲ ಬಂದುಬಿಟ್ಟು ಇಲ್ಲೆಲ್ಲ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಚೆನ್ನಾಗಿ ನಮಗೆಲ್ಲನೂ ಚೆನ್ನಾಗಿ ಆಗಿದೆ. ಅಮ್ಮನವರ ಆಶೀರ್ವಾದ ಚೆನ್ನಾಗಿದೆ. ಇಷ್ಟು ಹೇಳಿ ನಾನು ಥ್ಯಾಂಕ್ ಯು. ಲೈನಲ್ಲಿ ಬಂದ್ರಪ್ಪ. ಯಾರು ಮೇಲ್ ಬರ್ಬೇಡಿ, ಕೆಳಗೆ